ಹೇ ಫ್ರೆಂಡ್ಸ್ ನಮಸ್ತೆ. ಇವಾಗ ಜಸ್ಟ್ ಒಂದೇ ಒಂದು ಸ್ಟೆಪ್ಪಲ್ಲಿ ಉದ್ಯಮ ಆಧಾರನ ಹೇಗೆ ಲಾಗಿನ್ ಮಾಡೋದು ಗೂಗಲ್ ಅಂತ ತೋರಿಸ್ಕೊಡ್ತೀನಿ. ಉದ್ಯಮ ಆಧಾರ ಲಾಗಿನ್ ಮಾಡೋದು ಅತ್ಯಂತ ಸುಲಭ ಇದೆ, ಏನು ಕಷ್ಟ ಇಲ್ಲ, ವೆರಿ ಈಸಿ. ಈಗ ಎಲ್ಲ ಬ್ಯಾಂಕ್ನವರು ಸಹ ಉದ್ಯಮ ಆಧಾರನ್ನ ಮಾಡಿಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಉದ್ಯಮ ಆಧಾರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ಏನಾದರೂ ಬಿಸ್ನೆಸ್ ಲೋನ್ ತಗೊಳ್ಬೇಕಿದ್ರೆ ಉದ್ಯಮ ಆಧಾರ್ ಮಾಡ್ಕೊಳ್ಳೋದು ಕಂಪಲ್ಸರಿ ಆಗಿರುತ್ತೆ. ಉದ್ಯಮ ಆಧಾರನ ಅವ್ರದ್ದು ಯಾವ್ದಾದ್ರು ಒಂದು MSME ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಉದ್ಯಮ ಆಧಾರ ಅಂತ ಕರಿತೀವಿ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನಮ್ದು ಹಲೋ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನೆಲ್. ಹಲೋ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅಂತ ಎಲ್ಲರೂ ಸಹ ಲಾಗಿನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಹ ನಮ್ಮ ಇದನ್ನ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ನೋಡಿ, ಉದ್ಯಮ ಆಧಾರ್ ರಿಜಿಸ್ಟ್ರೇಷನ್ ಅನ್ನ ಗೂಗಲ್ ಅಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಜಸ್ಟ್ ವೆರಿ ಈಸಿ ಇದು. ಜಸ್ಟ್ ಉದ್ಯಮ ಅಂತ ಟೈಪ್ ಮಾಡಿ, ಉದ್ಯಮ ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಿ, ಲಾಗಿನ್ ಹೋಗಿ ಇಲ್ಲಿ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಇರ್ತಿರುತ್ತೆ. ಈ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ಇದು ಓಪನ್ ಆಗುತ್ತೆ ಪೋರ್ಟಲ್. ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ ಓಪನ್ ಆಗುತ್ತೆ. ನೋಡಿ ಬಂತು. ಇಲ್ಲಿ ಫಾರ್ ನ್ಯೂ ಎಂಟರ್ಪ್ರಿನರ್ಶಿಪ್ ಹೂ ಆರ್ ನಾಟ್ ರಿಜಿಸ್ಟರ್ಡ್ ಯೆಟ್ ಟು MSME ಡೀಸ್ ವಿತ್ EM2 ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಫಾರ್ ದೋಸ್ ಹೂ ಆಲ್ರೆಡಿ ಹ್ಯಾವಿಂಗ್ ರಿಜಿಸ್ಟ್ರೇಷನ್ ಆಸ್ UAM ಇಲ್ಲಿ ಕ್ಲಿಕ್ ಮಾಡಬೇಕು. ಯಾರಾದ್ರೂ ರಿಜಿಸ್ಟರ್ ಮಾಡಿದ್ದು ರೆಫರೆನ್ಸ್ ನಂಬರ್ ಇದ್ರೆ ಇದನ್ನ ಕ್ಲಿಕ್ ಮಾಡಬೇಕು, ಆವಾಗ ಅವರಿಗೆ ಸರ್ಟಿಫಿಕೇಟ್ ಸಿಗುತ್ತೆ. ಫಾರ್ ದೋಸ್ ಹೂ ರೆಡಿ ಟು ಹ್ಯಾವಿಂಗ್ ರಿಜಿಸ್ಟ್ರೇಷನ್ UAM ಥ್ರೂ ಅಸೈನ್ ಫೈಲ್ ಮಾಡಿ ಇವಾಗ ರಿಜಿಸ್ಟ್ರೇಷನ್ ಮಾಡುವಂಥವ್ರು ಇಲ್ಲಿ ಕ್ಲಿಕ್ ಮಾಡಬೇಕು. ಇವಾಗ ಮ್ಯಾಕ್ಸಿಮಮ್ ಏನೂ ಇರಲ್ಲ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ನೇಮ್ ಇರಲ್ಲ, ಕಂಪನಿ ಹೆಸರು ಇರಲ್ಲ, ಅಂಥವ್ರಿಗೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ನ್ಯೂ ರಿಜಿಸ್ಟ್ರೇಷನ್ ಪೋರ್ಟಲ್ಗೆ ಹೋಗ್ಬಿಟ್ಟು ಅವ್ರ ಆಧಾರ್ ಎನ್ರೋಲ್ಮೆಂಟ್ ಹಾಕಿ ಲಾಗಿನ್ ಮಾಡಬೇಕು. ನೋಡಿ, ಇದನ್ನ ಕ್ಲಿಕ್ ಮಾಡಿದಾಗ ಹೀಗೆ ಬರುತ್ತೆ. ಇದು ಟೋಟಲಿ ಆನ್ಲೈನ್ ನಲ್ಲಿ ಟೋಟಲಿ ಫ್ರೀ, ಇದರಲ್ಲಿ ಏನು ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ನೋಡಿದೆ ಈ ಸೈಟ್ ಓಪನ್ ಆಗುತ್ತೆ. ಈ ಸೈಟ್ ಅಲ್ಲಿ ಏನಿಲ್ಲ, ಉದ್ಯಮ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇರುತ್ತೆ. ಇಲ್ಲಿ ಆಧಾರ್ ನಂಬರ್ ಮತ್ತು ನೇಮ್ ಅನ್ನು ಹಾಕಿ ಇದು ಮಾಡಿದಾಗ, ಜಸ್ಟ್ ವ್ಯಾಲಿಡೇಟ್ ಮಾಡಿದಾಗ ಅದು ಉದ್ಯಮ ರಿಜಿಸ್ಟ್ರೇಷನ್ ಸೈಟ್ಗೆ ಹೋಗಿ ಲಾಗಿನ್ ಆಗುತ್ತೆ. ಆ ಸ್ಟೆಪ್ ಅಲ್ಲಿ ತುಂಬಾ ಸುಲಭವಾಗಿರುತ್ತೆ. ಅಲ್ಲಿ ಯಾವ್ದಾದ್ರು ಕಸ್ಟಮರ್ ಸಿಕ್ಕಿದ್ರೆ ಈ ರೀತಿಯಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಉದ್ಯಮ ರಿಜಿಸ್ಟ್ರೇಷನ್ ಅನ್ನ ಮಾಡಬೇಕು. ಇದು ತುಂಬಾ ಸುಲಭವಾಗಿದೆ, ಯಾವುದು ಕಷ್ಟ ಇಲ್ಲ. ಏನಾದರೂ ಡೌಟ್ ಇದ್ರೆ ನಮಗೆ ಮೆಸೇಜ್ ಮಾಡಿ, ಇದರಲ್ಲಿ ಯೂಟ್ಯೂಬಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಜಸ್ಟ್ ಇಲ್ಲಿ ಆಧಾರ್ ನಂಬರ್ ಹಾಕಬೇಕು, ನೇಮ್ ಅನ್ನು ಹಾಕಬೇಕು, ವ್ಯಾಲಿಡೇಟ್ ಮಾಡಬೇಕು, OTP ಬರುತ್ತೆ. OTP ಹಾಕಿದಾಗ ಉದ್ಯಮ ರಿಜಿಸ್ಟ್ರೇಷನ್ ಸೈಟ್ ಓಪನ್ ಆಗುತ್ತೆ. ಅದು 4 ಪೇಜಸ್ ಇರುತ್ತೆ, ಎಲ್ಲವೂ ಸಹ ಸುಲಭವಾಗಿದೆ. ಅದನ್ನ ಫಿಲ್ ಮಾಡಿದಾಗ ಲಾಸ್ಟ್ ಅಲ್ಲಿ ಫೈನಲ್ ಏನಾಗುತ್ತೆ, ರೆಫರೆನ್ಸ್ ಡೀಟೇಲ್ಸ್ ಬರುತ್ತೆ. ವಿತಿನ್ 2 or 3 ಡೇಸ್ ಅದು ಅಪ್ಲೋಡ್ ಆಗಿ ಸರ್ಟಿಫಿಕೇಟ್ ಮತ್ತು ID ಕಾರ್ಡ್ ಎರಡೂ ಸಹ ಅವರಿಗೆ ಬರುತ್ತೆ. ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ನಮಗೆ ಹಲೋ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ ನೀವು ನಮಗೆ ತಿಳಿಸಿ ಹೇಳ್ತೀವಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಏನೇ ಡೌಟ್ ಇದ್ರು ಸಹ ನಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನಮಗೆ ಮೆಸೇಜನ್ನು ಹಾಕಿ, ನಾವು ನಿಮ್ಗೆ ಹೇಳ್ಕೊಡ್ತೇವೆ. ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ ಲಾಗಿನ್ ಹೀಗೆ ಜಸ್ಟ್ ಗೂಗಲ್ಗೆ ಹೋಗಬೇಕು, ಉದ್ಯಮ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಇದು ಆನ್ಲೈನಲ್ಲಿ ಟೋಟಲಿ ಫ್ರೀ ಇರುತ್ತೆ, ಇದರಲ್ಲಿ ಏನು ಚಾರ್ಜಸ್ ಇರಲ್ಲ, ಟೋಟಲಿ ಫ್ರೀ ಇರುತ್ತೆ. ಏನೇ ಡೌಟ್ ಇದ್ರು ಸಹ ನೀವು ನಮಗೆ ಇದು ಮಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.